Raghunsa. ಕೋರ್ಟ್ಗೆ ದರ್ಶನ್ ಪರ ವಕೀಲ ರಾಘವೇಂದ್ರ ಆಗಮನ ಆಗಿದೆ. ಈಗ ಇವತ್ತು ತೀರ್ಪು ಮಾತ್ರ ಬಾಕಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ಗಾಗಿ ಜಡ್ಜ್ ಕೂಡ ಕಾಯ್ತಾ ಇದ್ದಾರೆ ತೀರ್ಪು ಪ್ರಕಟ ಮಾಡುವ ಹಿನ್ನೆಲೆ. ಏನಾಗುತ್ತೆ ತೀರ್ಪು ಅನ್ನೋದು ಕುತೂಹಲ ಎಲ್ಲರಿಗೂ ಇದೆ. ಜೈಲು ಊಟನ, ಮನೆ ಊಟನ, ದರ್ಶನ್ ಕೇಳಿದ್ದ ಸೌಲಭ್ಯಗಳು ಜೈಲಿನಲ್ಲಿ ಸಿಗುತ್ತಾ, ಅದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ? ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ ಕೋರ್ಟ್ನಿಂದ. ಈ ಆದೇಶ ದರ್ಶನ್ ಅವರ ಊಟವನ್ನು, ದರ್ಶನ್ ಅವರ ಹಾಸಿಗೆ ದಿಂಬು, ಅವರಿಗೆ ಬೇಕಾದ ಅವರೇನು ಕೇಳಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಆಗುತ್ತೆ. ಆ ತೀರ್ಪಿನಲ್ಲಿ ದರ್ಶನ್ನ ಹೇಗೆ ಈ ಸವಲತ್ತುಗಳನ್ನು ಪಡಿತಾರೆ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ಗೆ ಜೈಲೂಟ, ಯಾಕೆಂದರೆ ಒಬ್ಬ ಸ್ಟಾರ್ ನಟ, ಐಷಾರಾಮಿಯಾದ ಜೀವನವನ್ನು ಮಾಡಿದ್ದಂಥ, ಜೊತೆಗೆ ದೊಡ್ಡ ಬಂಗ್ಲೆ, ಬೇಕಾದಷ್ಟು ಆಳು ಕಾಳುಗಳೆಲ್ಲವೂ ಕೂಡ. ದರ್ಶನ್ ಜೀವನ ವೈಭವೋಪೀತವಾಗಿತ್ತು ಸ್ಟಾರ್ ನಟ ಆದ ನಂತರದಲ್ಲಿ. ಈ ಹಿಂದೆ ಕಷ್ಟ ನಷ್ಟಗಳನ್ನು ನಾನು ಅನುಭವಿಸಿದ್ದೇನೆ ಅಂಥೇಳಿ ಸ್ವತಃ ದರ್ಶನ್ ಹೇಳಿಕೊಂಡಿದ್ದರು. ಆದರೆ ಒಬ್ಬ ನಟನಾಗಿ ಸಕ್ಸಸ್ ಆದ ಮೇಲೆ ಅನೇಕ ರೀತಿಯ ಸವಲತ್ತು ಅವ್ರಿಗಿತ್ತು, ಅವಕಾಶಗಳಿತ್ತು, ಐಷಾರಾಮ್ಯದ ಜೀವನ ಇತ್ತು. ಆದರೆ ಇದೀಗ ಜೈಲಿನಲ್ಲಿ ಏಕಾಂಗಿಯಾಗಿ 4 ಗೋಡೆಗಳ ಮಧ್ಯೆ, ಒಂದು ಹಾಸಿಗೆ ಇಲ್ಲ, ದಿಂಬಿಲ್ಲ, ಚಾಪೆ ಗೀಪೆ ಕೊಟ್ಟಿರ್ಬೋದೇನೋ ಗೊತ್ತಿಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ, ಹಾಗೆ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸಾಧ್ಯವೇ ಇಲ್ಲ. ಹೀಗಾಗಿ ಸಾಮಾನ್ಯ ಖೈದಿಗಳಿಗೊಂದು, ಸ್ಟಾರ್ ಖೈದಿಗಳಿಗೊಂದು ಅವಕಾಶವನ್ನು ಕೊಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅಪ್ ಟು ದಿ ಕೋರ್ಟ್. ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ.